ಹಾಲಿನ ದರ ಹೆಚ್ಚಳದ ಬಗ್ಗೆ ಕೂಡ ಸರ್ಕಾರ ಈಗಾಗಲೇ ತೀರ್ಮಾನವನ್ನು ಮಾಡುತ್ತೆ ಅಂತ ಹೇಳಲಾಗಿತ್ತು. ಆದರೆ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ವಿಶೇಷವಾದ ಸಭೆ ನಡೆದಿದೆ. ಹಾಲಿನ ದರ ಏರಿಕೆಯ ಒತ್ತಡಕ್ಕೆ ಮಣಿಯಾದ ಸಿದ್ದರಾಮಯ್ಯ ಒಕ್ಕೂಟಗಳಿಂದ ಹಾಲಿನ ದರ ಏರಿಕೆ ಮಾಡಬೇಕು ಅಂತ ತೀವ್ರವಾದಂಥ ಒತ್ತಡ ಇತ್ತು. ಆದರೆ ಅದಕ್ಕೆ ಬಗ್ಲಿಲ್ಲ ಮುಖ್ಯಮಂತ್ರಿಗಳು. ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ, ಅದಾದ ನಂತರ ನಾವು ನಿರ್ಧಾರವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಈ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ₹5 ದರ ಏರಿಕೆ ಮಾಡಬೇಕು, ಪ್ರತಿ ಲೀಟ್ರಿಗೆ ₹5 ಏರಿಕೆ ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು, ಒಂದು ಮನವಿಯನ್ನು ಎಲ್ಲ ಯೂನಿಯನ್ಗಳು ಅಂದರೆ ಒಕ್ಕೂಟಗಳು ಮಾಡಿದ್ವು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಒಪ್ಪಲಿಲ್ಲ. ಈ ₹5ಲ್ಲಿ ₹5 ಒಂದು ವೇಳೆ ದರ ಏರಿಕೆ ಮಾಡಿದ್ದೇ ಆದರೆ ಅದು ನೇರವಾಗಿ ರೈತರಿಗೆ ಹೋಗಬೇಕು, ಯೂನಿಯನ್ಗಳಿಗೆ ಹೋಗಬಾರ್ದು ಅಂತ. ಆದರೆ ಯೂನಿಯನ್ಗಳು ₹1 ಯೂನಿಯನ್ಗಳಿಗೆ ಕೊಟ್ಟು ₹4 ರೈತರಿಗೆ ಕೊಡ್ತೀವಿ, ಇದಕ್ಕೆ ಅನುಮೋದನೆ ಕೊಡಿ, ಒಪ್ಪಿಗೆ ಕೊಡಿ ಅಂತ ಮುಖ್ಯಮಂತ್ರಿಗಳನ್ನು ಹೇಳಿದರು. ಆದರೆ ದರ ಏರಿಕೆ ಮಾಡೋ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನು ಇವತ್ತಿನ ಸಭೆಯಲ್ಲಿ ಮಾಡಲಿಲ್ಲ. ಏಕಾಏಕಿ ನಿರ್ಧಾರ ಮಾಡಿದ್ರೆ ಅದು ತಪ್ಪಾಗುತ್ತೆ, ಜೊತೆಗೆ ಇದರ ಬಗ್ಗೆ ಕೂಲಂಕುಷವಾಗಿ ನಮ್ಮೇ ಪರಿಶೀಲನೆ ಮಾಡಬೇಕಾಗತ್ತೆ. ಹೀಗಾಗಿ ಸಂಪುಟ ಸಭೆಯಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನುವಂಥ ಮಾತನ್ನು ನೇರವಾಗಿ ಮುಖ್ಯಮಂತ್ರಿಗಳು ಹೇಳಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ.